ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನನ್ನ ಮಗಳು ಒರಿಯಾನ್ ಮಾಲಿಗೆ ಬಂದಿದ್ದೀವಿ. ನನ್ನ ಮಗಳು ಫೋನ್ಗೆ ಒಂದು ಮೊಬೈಲ್ ಕವರ್ ತಗೋಬೇಕು ಅಂತ ಹೇಳ್ತಾ ಇದ್ಲು. ಅದನ್ನು ನೋಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ನಾವು ಮನೆ ಹತ್ರ ಒಂದು ಮೊಬೈಲ್ ಕವರ್ ನೋಡಿದ್ವಿ. ಅದು ಬರೋದು ಇನ್ನೂ ಒಂದು ವೀಕ್ ಆಗುತ್ತೆ ಅಂತ ಹೇಳಿದರು. ಅದಕ್ಕೋಸ್ಕರ ಹಿಂಗೆ ಬಂದಿದ್ವಲ್ಲ, ಇಲ್ಲಿ ವಿಚಾರಿಸೋಣ ಅಂತ ಬಂದಿದ್ದೀವಿ. ಕೆಳಗಡೆ ಫ್ಲೋರಲ್ಲಿ ನೋಡಿದ್ವಿ, ಮೊಬೈಲ್ ಕವರ್ ಇರಲಿಲ್ಲ. ಬರೀ ಬಟ್ಟೆಗಳು ಮತ್ತು ಶೂಗಳು ಇನ್ನೂ ಬೇರೆ ಬೇರೆ ಥರದವಿದ್ದು. ಅದಕ್ಕೋಸ್ಕರ ಇವಾಗ ಮೇಲ್ಗಡೆ ಬಂದಿದ್ದೀವಿ. ನೋಡೋಣ ಇಲ್ಲಿ ಸಿಗುತ್ತಾ ಅಂತ. ನಾವು ಅಕ್ಕಪಕ್ಕ ಅಂಗಡಿಲೆಲ್ಲ ವಿಚಾರಿಸಿದ್ವಿ ಮೊಬೈಲ್ ಕವರ್ನ. ಅವ್ರು ಏನು ಹೇಳಿದ್ರು, ನಿಮ್ಮ ಮೊಬೈಲ್ಗೆ ಸೆಟ್ ಆಗೋಂಥ ಕವರೆಲ್ಲ ಖಾಲಿಯಾಗಿದೆಯಮ್ಮ, ಬರೋಕ್ಕೆ ಒಂದು ವೀಕ್ ಆಗುತ್ತೆ, ಬಂದಾದಮೇಲೆ ನಾವು ಫೋನ್ ಮಾಡ್ತೀವಿ, ಫೋನ್ ನಂಬರ್ ಕೊಟ್ಟೋಗಿರಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು ಫೋನ್ ನಂಬರ್ ಕೊಟ್ಟು ಬಂದಿದ್ದೀವಿ. ಇಲ್ಲೇ ಒರಿಯಾನ್ ಮಾಲ್ ಹತ್ರ ಸ್ವಲ್ಪ ಕೆಲಸ ಇತ್ತು, ಹಂಗೆ ಈ ಕಡೆ ಬಂದಿದ್ವಿ. ಹೆಂಗೂ ಮಾಲ್ ಹತ್ರನೇ ಬಂದಿದ್ದೀವಲ್ಲ ಅಂದ್ಬಿಟ್ಟು ಸ್ವಲ್ಪ ವಿಚಾರಿಸೋಣ ಅಂತ ಬಂದಿದ್ದೀವಿ. ಮೊಬಿ ಝೋನ್ ಅಂತ ಅಂಗಡಿ ನೋಡಿದ್ರಲ್ಲ, ಈಗ ಅಲ್ಲೂ ಕೂಡ ವಿಚಾರಿಸಿದ್ವಿ. ಅಲ್ಲಿ 1000 ರೂಪಾಯಿ ಹೇಳಿದ್ರು. ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಗಿಡಗಳನ್ನ ಇಟ್ಟಿದ್ದಾರೆ ನೋಡಿ. ಓಡಾಡಿ ಸುಸ್ತಾಗಿ ಒಂದು 5 ನಿಮಿಷ ಕೂತ್ಕೊಂಡು ಹೋಗೋಣ ಅಂತ ಕುಂತಿದ್ದೀವಿ. ನಾನು ಈ ಮಾಲಿಗೆ ಬಂದು ತುಂಬಾ ವರ್ಷ ಆಯಿತು. ಏನಂದರೆ ಈಗ ನಮ್ಮ ಮಗಳು ಒಂದು ಮೊಬೈಲ್ ಕವರ್ ಬೇಕಿತ್ತಮ್ಮ ಅಂತ ಹೇಳಿದ್ರು. ಹಾಗಾಗಿ ಮೊಬೈಲ್ ಕವರ್ ಇದೆಯಾ ನೋಡೋಣ ಅಂತ ಬಂದಿದ್ದೀನಿ. ಗ್ರೌಂಡ್ ಫ್ಲೋರಲ್ಲಿ ವಿಚಾರಿಸಿ ನೋಡಿದ್ವಿ, ಅಲ್ಲಿ ಮೊಬೈಲ್ ಕವರ್ ಇರಲಿಲ್ಲ. ಈಗ ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ. ಇಲ್ಲಿ ಮೊಬೈಲ್ ಕವರ್ ಇದೆ ಅಂತ ಹೇಳಿದ್ರು. ಈಗ ಫಸ್ಟ್ ಫ್ಲೋರಲ್ಲಿ ಮೊಬೈಲ್ ಕೇಸ್ದು ಒಂದು ಅಂಗಡಿ ಸಿಕ್ಕಿದೆ. ಇಲ್ಲಿ 1000 ರೂಪೀಸ್ ಹೇಳ್ತಾ ಇದ್ದಾರೆ, ಆದರೆ ಮನೆ ಹತ್ರ 300 ರೂಪೀಸ್ ಹೇಳಿದ್ದಾರೆ. ಡ್ರಿಂಕ್ ವಾಟರು ಹಿಂದಕ್ಕೆ ಈ ಥರ ತುಂಬಿಸ್ಕೊಬೇಕು. ಇದು ಇನ್ನೊಂದು ಅಂಗಡಿ. ಇಲ್ಲೂ ಕೂಡ ವಿಚಾರಿಸಿದ್ವಿ. ಇಲ್ಲೂ ಬೆಲೆ ಜಾಸ್ತಿ ಇದೆ. ಮಾಲಲ್ಲಿ ಮೊಬೈಲ್ ಕವರ್ ಅಂಗಡಿಗಳು ತುಂಬಾ ಕಮ್ಮಿ ಇದೆ. ಇಲ್ಲೇ ಫಸ್ಟ್ ಫ್ಲೋರಲ್ಲೇ ಇನ್ನೂ ಯಾವುದಾದ್ರೂ ಮೊಬೈಲ್ ಕವರ್ ಅಂಗಡಿ ಇದೆಯಾ ಅಂತ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಮೊದಲೆಲ್ಲ ಈ ಥರ ಮೆಟ್ಲುಗಳನ್ನ ಈಸಿಯಾಗಿ ಹತ್ತಾ ಇದ್ದೆ, ಈಗ ಸ್ವಲ್ಪ ಭಯ ಆಗ್ತಿದೆ. ತುಂಬ ವರ್ಷ ಆಗಿಬಿಟ್ಟಿದೆಯಲ್ಲ, ಅದಕ್ಕೋಸ್ಕರ ತುಂಬ ಭಯ ಆಗ್ತಿದೆ. ಇದಕ್ಕಿಂತ ಮುಂಚೆಲೂ ಕೂಡ GT ಮಾಲ್ಗೆ ಹೋಗಿದ್ದೆ. ಅದು ಯಾಕೋ ಗೊತ್ತಿಲ್ಲ, ಅಲ್ಲೂ ಕೂಡ ತುಂಬ ಭಯ ಅನ್ನಿಸ್ತಿತ್ತು. ತುಂಬ ಭಯ ಆಗಿ ಮಾಮೂಲಿ ಮೆಟ್ಲು ಎತ್ಕೊಂಡು ಹೋದೆ. ಇವತ್ತೇ ಪರವಾಗಿಲ್ಲ, ಹಂಗೋ ಹಿಂಗೋ ಧೈರ್ಯ ಮಾಡಿ ಅದ್ರ ಮೇಲೆ ಹತ್ತಿ ಬಂದೆ. ನನಗೆ ಓಡಾಡಿ ಹೊಟ್ಟೆ ಹಸಿವು ಆಯಿತು. ಅದಕ್ಕೆ ನಾನು ಹೇಳಿದೆ, ನನ್ನ ಕೈಲಿ ಆಗಲ್ಲ, ನೀನೇ ಹೋಗಿ ನೋಡ್ಕೊಂಬಾರಮ್ಮ ಅಂತ ನನ್ನ ಮಗಳಿಗೆ ಹೇಳಿದೆ. ಅದಕ್ಕೆ ಒಂದು ಕಡೆ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೆ. ಮಕ್ಕಳುಗಳೆಲ್ಲ ಅಲ್ಲಿ ಫೋಟೋ ತೆಗೆಸ್ಕೊಳ್ತಾ ಇದ್ರು. ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀವಿ. ಹೊಟ್ಟೆ ತುಂಬ ಹಸಿವಾಗ್ತಾ ಇದೆ. ಇವಾಗ ಊಟ ಮಾಡ್ಕೊಂಡು ಆಮೇಲೆ ಮತ್ತೆ ಮೊಬೈಲ್ ಕವರ್ ನೋಡೋಣ ಅಂತ ಇದ್ದೀವಿ. ಈ ಮಾಲ್ದು ಮ್ಯಾಪ್ ಹಾಕಿದ್ದಾರೆ. ಹಂಗೆ ಇಲ್ಲಿ ಊಟ ತಿಂಡಿ ಜ್ಯೂಸು ಏನೇನು ಸಿಗುತ್ತೆ ಅಂತ ಲಿಸ್ಟ್ ಹಾಕಿದ್ದಾರೆ. ನಾವೇನಾದರೂ ತಿನ್ನಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ, ಹಂಗಾಗಿ ನೋಡೋಕ್ಕೆ ಬಂದಿದ್ದೀವಿ. ಸಾಮಾನ್ಯವಾಗಿ ನಾವು ಮಾಲ್ಗಳ ಕಡೆ ಬರೋದು ಕಡಿಮೆ, ಶಾಪಿಂಗ್ ಮಾಡೋದು ಕಡಿಮೆ. ಬೆಳಗ್ಗೆ ಮನೆಯಿಂದ ಬರೋವಾಗ ತಿಂಡಿ ತಿನ್ಕೊಂಬಂದಿದ್ದೆ. ಅದು ಯಾಕೋ ಗೊತ್ತಿಲ್ಲ, ತುಂಬ ಹೊಟ್ಟೆ ಹಸಿವು ಆಗಿಬಿಡ್ತು. ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಮಾಡಿದ್ದೆ. ಇಲ್ಲಿ ಬಂದು ಒಂದು ಮಸಾಲೆ ದೋಸೆ ಆರ್ಡ್ರ್ ಮಾಡಿ ತಿಂದೆ. ನಾನು ಜಾಸ್ತಿ ಮಸಾಲೆ ದೋಸೆನೇ ಆರ್ಡ್ರ್ ಮಾಡೋದು. ನಾನು ಯಾವಾಗಲೂ ಹೊರಗಡೆ ಬಂದಾಗ ಜಾಸ್ತಿ ಮಸಾಲೆ ದೋಸೆನೇ ಆರ್ಡ್ರ್ ಮಾಡೋದು. ಈ ಅನ್ನ ಸಾಂಬಾರೆಲ್ಲ ಆರ್ಡ್ರ್ ಮಾಡಲ್ಲ. ರೋಟಿ ನೂಡಲ್ಸ್ ಅವು ಇವು ಆರ್ಡ್ರ್ ಮಾಡಮ್ಮ ಅಂತಾರೆ. ನಂಗೆ ಅವೆಲ್ಲ ಇಷ್ಟನೇ ಆಗಲ್ಲ. ತಿನ್ನಲ್ಲ ಅಂದರೆ ತಿನ್ನೋದೇ ಇಲ್ಲ ಅಂತ ಅಲ್ಲ, ತುಂಬ ಅಪರೂಪ ನಾನು ತಿನ್ನೋದು. ಹುಡುಕಿ ಸಾಕಾಯಿತು, ಸಿಗಲಿಲ್ಲ. ಅದಕ್ಕೆ ಇಲ್ಲೊಂದು 2 ಫೋಟೋನಾದರೂ ತೆಗೆಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ಇಲ್ಲಿಂದ ಆಚೆ ನೋಡಬೇಕು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಾಲು. ಮೊಬಿ ಶೀಲ್ಡ್ ಅಂತ ಒಂದು ಅಂಗಡಿ ಇದೆ, ಇಲ್ಲಿ ಚೆಕ್ ಮಾಡೋಣ ಅಂತ ಬಂದಿದ್ದೀವಿ. ಇಲ್ಲಿ ಮೊಬೈಲ್ ಕವರ್ ಇರಲಿಲ್ಲ. ಮೊಬೈಲ್ಗೆ ಡಿಸೈನ್ ಕವರ್ ಹಾಕ್ತಾರಲ್ಲ, ಆ ಥರ ಇತ್ತು. ಮೊಬೈಲ್ ಕವರ್ ಅಂತೂ ಸಿಗಲಿಲ್ಲ. ಅದಕ್ಕೆ ಮಾಲ್ನಾರು ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಮೊಬಿ ಶೀಲ್ಡ್ ಸಿಕ್ಕಿದೆ, ಆದರೆ ಮೊಬೈಲ್ ಕವರ್ ಸಿಕ್ಕಿಲ್ಲ. ಅಲ್ಲಿ ಇನ್ನೊಂದು ಅಂಗಡಿ ಇತ್ತು, ಅಲ್ಲಿ ಸಿಲ್ವರ್ ಕಲರ್ ಸಿಕ್ಕಿದೆ. ಆದರೆ ನಮ್ಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ.
ಅದಕ್ಕೋಸ್ಕರ ಇನ್ನೊಂದು ಹುಡ್ಕಕ್ಕೆ ಹೋಗ್ತಾ ಇದ್ದೀನಿ. ನಾನು ಇದನ್ನು ನೋಡಿ ಚಾಕ್ಲೇಟು ಅಂತ ಅಂದ್ಕೊಂಡೆ, ಆದರೂ ಅದ್ರ ಮೇಲೆ ಬರೆದಿರೋದು ನೋಡಿದ್ರೆ ಚಾಕ್ಲೇಟ್ ಅಲ್ಲ ಅಂತ ಬರೆದಿದೆ. 99 ರೂಪಾಯಿ ಪೇ ಮಾಡಿ ಇದನ್ನು ತಗೋಬೋದು ಅಂತ ಹಾಕಿದರು. ಹಂಗೆ ಹೋಗ್ತಾ ಹೋಗ್ತಾ ಮಾಲಲ್ಲಿ ಥಿಯೇಟ್ರ್ ಹತ್ರ ಬಂದ್ವಿ. ನಾನು ಮಾಲಲ್ಲಿ ಒಂದು ಸಲಿನೂ ಪಿಕ್ಚರ್ ನೋಡೇ ಇಲ್ಲ. ಮಾಲಲ್ಲಿ ಪಿಕ್ಚರ್ ನೋಡೇ ಇಲ್ಲ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ನನ್ನ ಮಗಳು ಕರ್ಕೊಂಡು ಹೋಗ್ತೀನಿ ಬಿಡಮ್ಮ ಅಂತ ಹೇಳ್ತಾ ಇದ್ಲು. ನೋಡೋಣ ದಿವಸ ಯಾವತ್ತು ಬರುತ್ತೆ ಅಂತ. ಈ ಮಾಲಿಗೆ ನೀನು ಬಂದಿದ್ದೀಯ ಕಣಮ್ಮ ಅಂತ ನನ್ನ ಮಗಳು ಹೇಳ್ತಾಳೆ. ಆದರೆ ನನಗೆ ನೋಡಿ ನೆನಪೇ ಇಲ್ಲ ಬಂದಿದ್ದು. ನಾನಿದೆ ಫಸ್ಟ್ ಟೈಮ್ ಏನೋ ಬಂದಿರೋದು ಈ ಮಾಲ್ಗೆ ಅಂತ ಅಂದ್ಕೊಂಡಿದ್ದೆ. ಇಲ್ಲಮ್ಮ ನೀನು 2ನೇ ಸಲ ಬಂದಿರೋದು ಅಂತ ಹೇಳ್ತಾ ಇದ್ಲು ನನ್ನ ಮಗಳು. ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಲೈಟ್ಗಳನ್ನ ಬಿಟ್ಟಿದ್ದಾರೆ. ಸುತ್ತಾಡ್ತಾ ಇಲ್ಲಿ ಮಕ್ಳಿಗೆ ಗೇಮ್ ಆಡಿಸ್ತಾರಲ್ಲ ಅಲ್ಲಿವರೆಗೂ ಬಂದ್ವಿ. ನಮಗೆಲ್ಲ ಈ ಥರ ಅವಕಾಶನೇ ಇರಲಿಲ್ಲ. ಈಗಿನ ಕಾಲದ ಮಕ್ಕಳು ತುಂಬಾ ಲಕ್ಕಿ. ಇಲ್ಲಿ ಸ್ಪಾ ನೇಷನ್ ಇದೆ. ಇಲ್ಲಿ ಬೇಕಾದರೂ ಬಂದು ಸ್ಪಾ ಮಾಡಿಸ್ಕೋಬೋದು. PVR ಪಕ್ಕದಲ್ಲೇ ಇದೆ. ನಾನು ಯಾವತ್ತೂ ಬಂದು ಇಲ್ಲಿ ಸ್ಪಾ ಮಾಡಿಸಿಲ್ಲ. ಮನೇಲೆ ನನಗೆ ಹೆಂಗೆ ಗೊತ್ತಾಗುತ್ತೋ ಹಾಗೆ ನಾನು ಸ್ಪಾ ಮಾಡ್ಕೊತಾ ಇದ್ದೆ. ಇಲ್ಲಿಗೆಲ್ಲ ಬಂದು ಸಾವಿರಾರು ರೂಪಾಯಿ ಖರ್ಚು ಮಾಡೋದು ಅಂದರೆ ತುಂಬ ಕಷ್ಟ ಆಗುತ್ತೆ. ರಿಲ್ಯಾಕ್ಸ್ ಆಗುತ್ತೆ ನಿಜ, ಆದರೆ ತುಂಬ ಕಾಸ್ಟ್ಲಿ ಅನಿಸುತ್ತೆ. ಇಲ್ಲಿ ಬಬಲ್ಸ್ ಎಲ್ಲ ಬಿಡ್ತಾಯಿದ್ರು ಮಕ್ಕಳನ್ನ ಖುಷಿ ಪಡ್ಸೋಕ್ಕೆ. ಚಿಕ್ಕ ಮಕ್ಕಳುಗಳಿಗೆ ಆಟ ಆಡೋಕ್ಕೆ ಒಳ್ಳೆ ಜಾಗ ಇದು. ಬರೀ ಚಿಕ್ಕವರೇ ಎಲ್ಲ ದೊಡ್ಡವರು ಕೂಡ ಆಟ ಆಡ್ತಾಯಿದ್ರು. ಖುಷಿ ಪಡೋಕ್ಕೆ ಯಾರಾದ್ರೇನು, ಅವರು ಕೆಲಸ ಎಲ್ಲ ಮುಗಿಸಿ ಬಂದಿರ್ತಾರೆ. ಮಕ್ಕಳನ್ನ ಆಟ ಆಡಿಸ್ಕೊಂಡು ಅವರು ಕೂಡ ಆಟ ಆಡ್ತಾಯಿದ್ರು. ನೋಡಿ ತುಂಬ ಖುಷಿ ಅನ್ನಿಸ್ತು. ಆ ಮಗು ಅಪ್ಪ ಆ ಗೊಂಬೆ ಎತ್ಕೊಡು ಈ ಗೊಂಬೆ ಎತ್ಕೊಡು ಅಂತ ಹಠ ಮಾಡ್ತಾಯಿತ್ತು. ಅವರಪ್ಪ ಎತ್ಕೊಡೋಕ್ಕೋಸ್ಕರ ಟ್ರೈ ಮಾಡ್ತಾಯಿದ್ರು. ಅದು ಮಕ್ಕಳು ಗೇಮೇ ಆದರೂ ಮಕ್ಕಳು ಆಡೋದು ಸ್ವಲ್ಪ ಕಷ್ಟನೇ, ಅದಕ್ಕೆ ದೊಡ್ಡರು ಆಡ್ತಾಯಿದ್ರು. ನಮ್ಮ ಕಾಲದಲ್ಲೆಲ್ಲ ಈ ಥರ ಆಟನೇ ಇರ್ತಿರ್ಲಿಲ್ಲ. ಈಗಿನ ಕಾಲದಲ್ಲಿ ನೋಡಿ ಎಷ್ಟೊಂದು ಅವಕಾಶಗಳಿದೆ. ನಾವೆಲ್ಲ ಕುಂಟಾಬಿಲ್ಲೆ, ಜೋಕಾಲಿ, ಆವಿಂಕಲ್ಲು ಇದನ್ನೆಲ್ಲ ಆಡ್ಕೊಂಬಂದ್ವಿ. ಇವತ್ತು ನೋಡಿದ್ರೆ ಮಕ್ಕಳಿಗೆ ಕಣ್ಣಿಗೆ ಬೇಕಾದಂಥ ಆಟಗಳೆಲ್ಲ ಇದೆ. ಅವ್ರನ್ನ ನೋಡಿ ನಾವು ಸಂತೋಷ ಪಡಬೇಕಷ್ಟೆ. ಮಕ್ಕಳು ಆಟ ಆಡೋದು ನೋಡಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಮೊಬೈಲ್ ಕವರ್ ಅಂತೂ ಸಿಗಲಿಲ್ಲ. ಈಗ ಇನ್ನೇನು ಮಾಡೋದು, ಒಂದು ರೌಂಡ್ ಮಾಲ್ ಹೆಂಗಿದೆ ಅಂತ ನೋಡ್ಕೊಂಡು ಮನೆಗೆ ಹೊರಟಿದ್ದೀವಿ. ಮೇಲ್ಗಡೆ ಫ್ಲೋರಲ್ಲಿ ಒಂದಷ್ಟು ಮಕ್ಕಳು ಗೇಮ್ಸ್ ಆಡ್ತಾಯಿದ್ರು. ಅದನ್ನು ನೋಡಿ ತುಂಬಾ ಖುಷಿ ಆಯಿತು. ಮೊಬೈಲ್ಗೆ ಸಿಗಲಿಲ್ಲ, ಇವಾಗ ಮನೆಗೆ ಹೊರಟಿದ್ದೀವಿ. ಮನೆಗೆ ಹೊರಡೋಣ ಅಂತ ಆಚೆ ಬಂದ್ವಿ. ಇಲ್ಲಿ ಸ್ವಲ್ಪ ಜಾಗ ಚೆನ್ನಾಗಿದೆ ಅಂತ ಕೂತ್ಕೊಂಡಿದ್ದೀವಿ. ಹೊರಡೋವಷ್ಟೊತ್ತಿಗೆ ಸ್ವಲ್ಪ ಬಿಸಿಲಾಗ್ಬಿಟ್ಟಿತ್ತು. ಸ್ವಲ್ಪ ಬಿಸಿಲು ಕಮ್ಮಿ ಆಗಲಿ ಅಂತ ಕೂತ್ಕೊಂಡಿದ್ದೀವಿ. ಆ ನೀರಿರೋ ಜಾಗ ತುಂಬ ಚೆನ್ನಾಗಿತ್ತು. ಅಲ್ಲೂ ಒಂದು 2-3 ಫೋಟೋ ತೆಗೆಸ್ಕೊಂಡ್ವಿ. ಆ ನೀರೊಳಗಡೆ ಒಂದು ನಾಯಿ ಬೇರೆ ಓಡಾಡ್ತಾ ಇತ್ತು. ತುಂಬ ತಮಾಷೆ ಅನ್ನಿಸ್ತಾ ಇತ್ತು. ಬಿಸಿಲಿಗೆ ನಾಯಿ ನೀರೊಳಗಡೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇತ್ತು. ಜನ ಎಲ್ಲ ಅಲ್ಲೇ ಕೂತಿದ್ರು. ನಾಯಿ ಬಂದಿದ್ದ ತಕ್ಷಣ ಹೆದರಿಕೊಳ್ಳೋರು. ಜನ ಎಲ್ಲ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ರು. ನಾಯಿ ಹಿಂದೆಗಡೆಯಿಂದ ಓಡಿ ಬಂದ್ಬಿಡೋದು. ಅದು ಫೋಟೋದಲ್ಲಿ ಬಂದ್ಬಿಡ್ತಾ ಇತ್ತು. ತುಂಬ ಹೊತ್ತು ಹಿಂಗೆ ಆಟ ಆಡಿಸಿ ಆಮೇಲೆ ಹೋಯ್ತು. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಡೆಯಮ್ಮ ಹಂಗೆ.